ಕಿರುತೆರೆ ನಟಿ ದೀಪಿಕಾ ದಾಸ್ ತಾಯಿ ಪದ್ಮಲತಾಗೆ ಬೆದರಿಕೆ ಕರೆ ಬಂದಿದೆ. ಮಧ್ಯರಾತ್ರಿ ಅವರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ದೂರು ದಾಖಲಾಗಿದೆ. ದೀಪಿಕಾ ದಾಸ್ ನಿಮಗೆಲ್ಲ ಗೊತ್ತಿದೆ, ಕಿರುತೆರೆ ನಟಿ, ಇತ್ತೀಚೆಗೆ ಮದುವೆ ಕೂಡ ಆಗಿದ್ರು. ಅವರ ತಾಯಿಗೆ ಮಧ್ಯರಾತ್ರಿ ಕರೆ ಮಾಡಿ ವ್ಯಕ್ತಿಯೋರ್ವ ಬೆದರಿಕೆ ಹಾಕಿದ್ದಾನೆ. ಮಗಳು ದೀಪಿಕಾ ಬಗ್ಗೆ ಅಪಪ್ರಚಾರ ಮಾಡ್ತೀನಿ ಅಂತ ಹೇಳಿದಾನೆ. ಹಣ ಕೊಡಬೇಕು ನನಗೆ, ಕೊಡದೇ ಇದ್ರೆ ಅಪಪ್ರಚಾರ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಮಾದನಾಯಕನಹಳ್ಳಿಯಲ್ಲಿರುವ ದೀಪಿಕಾ ದಾಸ್ ತಾಯಿಯವರ ನಿವಾಸಕ್ಕೆ ಅಂದ್ರೆ ಆಕೆಗೆ ಫೋನ್ ಮಾಡಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ದೀಪಿಕಾ ದಾಸ್ ತಾಯಿ ಯಶವಂತ್ ಎಂಬಾತನ ವಿರುದ್ಧ. ಯಶವಂತ್ ಎಂಬಾತ ಮಧ್ಯರಾತ್ರಿ ಕರೆ ಮಾಡಿ ನಿಮ್ಮ ಮಗಳ ಬಗ್ಗೆ ಅಪಪ್ರಚಾರ ಮಾಡ್ತೀನಿ, ಅಲ್ಲ ಸಲ್ಲದಲ್ಲ ಹೇಳ್ತೀನಿ, ನೀವು ದುಡ್ಡು ಕೊಟ್ಟರೆ ಏನು ಹೇಳಲ್ಲ, ನೀವು ದುಡ್ಡು ಕೊಡಬೇಕು ನನಗೆ ಅಂತಲ್ಲ ಆಕೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಯಶವಂತ್ ಅನ್ನೋ ವ್ಯಕ್ತಿಯ ವಿರುದ್ಧ. ನಿಮ್ಮ ಮಗಳು ಚಲನಚಿತ್ರ ನಟಿ ದೀಪಿಕಾ ದಾಸ್, ನಿಮಗೆ ಗೊತ್ತಿದೆ, ಬಿಗ್ ಬಾಸ್ನಲ್ಲೂ ಕೂಡ ಆಕೆ ಇದ್ರು, ಬಿಗ್ ಬಾಸ್ನಲ್ಲೂ ಹೆಸರನ್ನು ಪಡೆದಿದ್ರು. ಈ ದೀಪಿಕಾ ದಾಸ್ ಇತ್ತೀಚೆಗಷ್ಟೇ ಮದುವೆ ಆಗಿದ್ರು. ಇತ್ತೀಚೆಗೆ ಮದುವೆ ಆಗಿದ್ದಂಥ ನಂತರ ಅವರು ಎಲ್ಲ ಹೊರಗಡೆ ಹೋಗಿದ್ದಾರೆ. ಮದುವೆ ಆದಮೇಲೆ ಆ ಸಂದರ್ಭದಲ್ಲಿ ಅವರ ತಾಯಿಗೆ ಬೆದರಿಕೆ ಕರೆಗಳು ಬಂದಿದೆ. ನಿಮ್ಮ ಮಗಳು, ನಿಮ್ಮ ಅಳಿಯ ಏನೇನೋ ಮಾಡಿದ್ದಾರೆ ಅಂಥೇಳಿ ಅಪಪ್ರಚಾರ ಮಾಡಿಬಿಡ್ತೀನಿ, ನೀವು ದುಡ್ಡು ಕೊಡಬೇಕು, ದುಡ್ಡು ಕೊಡದೇ ಇದ್ದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಮಗಳ ಹೆಸರನ್ನು, ಮಾನ ಮರ್ಯಾದೆಯನ್ನು ಕಳೆದು ಬಿಡ್ತೀನಿ ಅನ್ನೋ ಬೆದರಿಕೆಯನ್ನು ಫೋನ್ ಮುಖಾಂತರ ಹಾಕಿದಾರಂತೆ. ಅದಕ್ಕೆ ತಾಯಿ ಈಗ ದೂರು ದಾಖಲೆ ಮಾಡಿದ್ದಾರೆ. ಯಶವಂತ್ ಎಂಬಾತ ಮಧ್ಯರಾತ್ರಿ ಕರೆ ಮಾಡಿ ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾನೆ ಮತ್ತು ಈ ರೀತಿ ಬೆದರಿಕೆ ಹಾಕಿದ್ದಾನೆ ಅನ್ನೋ ವಿಚಾರವನ್ನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ದೀಪಿಕಾ ದಾಸ್ ತಾಯಿ. 8 ತಿಂಗಳ ಹಿಂದೆ ದೀಪಕ್ ಅನ್ನೋರ ಜೊತೆ ಮದುವೆ ಆಗಿತ್ತು. ನಿಮ್ಮ ಅಳಿಯ ಅಕ್ರಮ ವ್ಯವಹಾರಗಳಲ್ಲಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ, ಹಲವರಿಗೆ ಮೋಸ ಮಾಡಿದ್ದಾನೆ, ಈ ವಿಚಾರಗಳನ್ನೆಲ್ಲ ನಾನು ಹೊರಗಡೆ ತಂದುಬಿಡ್ತೀನಿ ಅಂತಂದಾಗ ಅವ್ರು ಹೇಳ್ತಾರಂತೆ, ಇಲ್ಲ ಹೋಗಿ ಕಂಪ್ಲೇಂಟ್ ಕೊಡಿ, ಏನೇ ಮಾಡಿದ್ರು ನನ್ನ ಅಳಿಯ ಏನೋ ಮಾಡಿದ್ದಾನೆ ಅಂತಂದರೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಇಲ್ಲ ಕಂಪ್ಲೇಂಟ್ ಎಲ್ಲ ಕೊಡಲ್ಲ, ನೀವು ದುಡ್ಡು ಕೊಡಿ, ಏನು ಮಾಡಲ್ಲ ಅಂತ ಹೇಳ್ತಾನೆ ಆತ. 8 ತಿಂಗಳ ಹಿಂದೆ ಮದುವೆ ಆಗುತ್ತೆ ದೀಪಿಕಾ ದಾಸ್ ಮತ್ತು ದೀಪಕ್ ಅನ್ನೋರಿಗೆ. ಅವರಿಬ್ಬರು ಇಂಗ್ಲೆಂಡ್ ಪ್ರವಾಸಕ್ಕೆ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ನನಗೆ ಫೋನ್ ಮಾಡ್ತಾನೆ, ನಿಮ್ಮ ಮಗಳಿಗೆ ಯಾಕ್ರಿ ಮದುವೆ ಮಾಡಿದ್ರಿ, ನೀವು ಮದುವೆ ಮಾಡಿರೋ ಹುಡುಗ ಸರಿ ಇಲ್ಲ, ನಿಮ್ಮ ಅಳಿಯ ಅಕ್ರಮ ಚಟುವಟಿಕೆಗಳಲ್ಲೆಲ್ಲ ಭಾಗಿಯಾಗಿದ್ದಾನೆ, ಅನೇಕ ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳ್ತಾನೆ, ಹಾಗೇನಿದ್ರೆ ಇದ್ರೆ ದೂರು ಕೊಡಿ ಹೋಗಿ ಅಂತ ಅವರೇ ತಾಯಿನೇ ಹೇಳಿರ್ತಾರಂತೆ. ಕಾನೂನು ರೀತಿಯಲ್ಲಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲ, ನಾನು ನಿಮ್ಮ ಹೆಸರಿಗೆ ಧಕ್ಕೆ ತಂದುಬಿಡ್ತೀನಿ, ನಿಮ್ಮ ಮಗಳ ಮರ್ಯಾದೆ ತೆಗೆದು ಬಿಡ್ತೀನಿ, ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಗಳನ್ನು ಪ್ರಚಾರ ಮಾಡಿಬಿಡ್ತೀನಿ, ನೀವು ದುಡ್ಡು ಕೊಟ್ಟರೆ ಏನೂ ಮಾಡಲ್ಲ ಅಂಥೇಳಿ ಬೆದರಿಕೆ ಹಾಕಿದರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ದೀಪಿಕಾ ದಾಸ್ ಅವರ ತಾಯಿಗೆ ಬಂದಿರುವಂಥ ಬೆದರಿಕೆ ಕರೆ, ಏನೇನು ಮಾಹಿತಿಗಳಿದೆ ಈ ಬಗ್ಗೆ? ಪ್ರಣೀತ್, ಕಿರುತೆರೆ ನಟಿ ದೀಪಿಕಾ ದಾಸ್ ಅವರ ತಾಯಿಗೆ ಅಪರಿಚಿತ ವ್ಯಕ್ತಿ ಒಬ್ಬ ಕರೆ ಮಾಡಿ ತಮ್ಮ ಮಗಳು ಮತ್ತು ಅಳಿಯನ ಬಗ್ಗೆ ಇಲ್ಲದ ಸಲ್ಲದ ಆರೋಪವನ್ನು ಮಾಡಿದ್ದಾರೆ ಅಂತೇಳಿ ವಿಷಯ. ಇದರಲ್ಲಿ ಪ್ರಮುಖವಾಗಿ ಅವರ ಅಳಿಯ ದೀಪಕ್ ಏನಿದ್ದಾರೆ, ಅವರು ಒಂದು ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡ್ತಿದ್ದು ಬಡಾವಣೆಗಳ ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಅವ್ಯವಹಾರ ಮಾಡಿ ಸಾರ್ವಜನಿಕರಿಗೆ ವಂಚನೆ ಮಾಡಿದ್ದಾರೆ, ಲಕ್ಷ ಹಣವನ್ನ ಮೋಸ ಮಾಡಿದ್ದಾರೆ. ಈ ಪ್ರಕರಣ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಹತ್ರ ದಾಖಲೆಗಳಿದೆ. ಸೊ ನೀವೇನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನನಗೆ ಹಣವನ್ನು ಕೊಡದೇ ಇದ್ರೆ ನಾನು ನಿಮಗೆ ಏನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಹಾಕುವ ಮೂಲಕ ಅದನ್ನ ಬಯಲ್ಗಿಳಿತೀನಿ ಅಂತ ಹೇಳಿ ಹೆದರಿಕೆ ಹುಟ್ಟಿಸಿದ್ದಾರೆ. ಅದಕ್ಕೆ ಅವರ ತಾಯಿಯವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟು ಏನಂತ ಹೇಳಿದ್ರೆ, ಆ ರೀತಿಯಾಗಿ ಏನಾದರೂ ಆಗಿದ್ರೆ ನೀವು ಕಾನೂನು ಪ್ರಕಾರ ಒಂದು ದೂರನ್ನು ಕೊಡಿ, ಆ ಪ್ರಕಾರ ಏನು ಅದು ಶಿಕ್ಷೆ ಆಗಬೇಕು ಅದಾಗುತ್ತೆ, ಅದನ್ನ ಹೊರತುಪಡಿಸಿ ಈ ರೀತಿಯಾದಂಥ ಕರೆ ಮಾಡಿ ಬ್ಲಾಕ್ ಮಾಡುವಂತ ಸಂಸ್ಕೃತಿ ಬೇಡ ಅಂತ ಹೇಳಿ ಕೂಡ ಬುದ್ಧಿ ಹೇಳಿದ್ದಾರೆ. ಆದ್ರೂ ಕೂಡ ಆತ ಕಳೆದ ಕೆಲವು ತಿಂಗಳುಗಳಿಂದ ತಮ್ಮ ಹಳಿಯ ಏನಿದ್ದಾನೆ ಈತ ಸಾಕಷ್ಟು ಈ ರೀತಿ ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಿದೆ ಅಂತ ಹೇಳಿ ಕೂಡ ಹೆದರಿಕೆಯನ್ನು ಹಾಕ್ತಾನೆ. ಪದೇ ಈ ರೀತಿಯಾದ ಕೆಲಸ ಮಾಡ್ತಾ ಇರುವಂತದ್ದು. ಏನು ಕಳೆದ 8 ತಿಂಗಳ ಹಿಂದೆ ದೀಪಿಕಾ ದಾಸ್ ಮತ್ತು ದೀಪಕ್ ಅನ್ನುವರು ಕೂಡ ವಿವಾಹವಾಗಿರ್ತಾರೆ. 1 ತಿಂಗಳು ಇಂಗ್ಲೆಂಡ್ ಪ್ರವಾಸ ಕೂಡ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಏನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರುವಂತದ್ದು. ದೂರಿನ ಆಧಾರದ ಮೇಲೆ ಈ ವ್ಯಕ್ತಿ ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಹಣವನ್ನು ಮಾಡುವಂತ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ನ ಅಥವಾ ಈ ಹಿಂದೆ ಏನಾದರೂ ಅವರಿಬ್ರು ವ್ಯವಹಾರ ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರಬೇಕಾಗಿರುವಂತದ್ದು. ಪ್ರಣೀತ್, ರೈಟ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.